ನಮಸ್ಕಾರ ಸ್ನೇಹಿತರೆ, ಅನಂತ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅಕ್ಟೋಬರ್ 20ನೇ ತಾರೀಕು ಅಮಾವಾಸ್ಯೆ ದಿವಸ ಸಂಜೆ ಮಾಡಿಕೊಳ್ಬೇಕಾದಂಥ ಒಂದು ಶಕ್ತಿಶಾಲಿ ಪರಿಹಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಮನೆಯಲ್ಲಿ ಸದಾ ಕಿರಿಕಿರಿ, ಜಗಳ, ವೈಮನಸ್ಸು, ಕೋಪ, ಹಾಗೆ ನೀವು ಮಾಡಬೇಕಾದ ಕೆಲಸದಲ್ಲಿ ಅಡಚಣೆ ಮತ್ತು ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು, ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಸರಳವಾದ ಹಾಗೆ ಶಕ್ತಿಶಾಲಿಯಾದ ಒಂದು ಪರಿಹಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ದೀಪಾವಳಿ ಅಮಾವಾಸ್ಯೆ ದಿವಸ ಅಂದರೆ ಅಕ್ಟೋಬರ್ 20ನೇ ತಾರೀಕು ಸಂಜೆ ನಿಮಗೆ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಕೋತಿರಲ್ಲ, ಅದೇ ದಿವಸ ಅದೇ ಸಂಜೆ ಈ ಒಂದು ಪರಿಹಾರವನ್ನು ನೀವು ಪೂಜೆ ಎಲ್ಲ ಮುಗಿದ ನಂತರ ಮಾಡ್ಕೋಬೇಕಾಗತ್ತೆ. ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟ ತೊಂದರೆ ಆಗಿರ್ಬೋದು, ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಇದೆ ಅನ್ನೋ ಫೀಲ್ ಆಗ್ತಾ ಇದ್ದರೆ, ಮನೆಯಲ್ಲಿ ಸುಮ್ಮನೆ ಜಗಳ, ಈ ರೀತಿಯ ಸಮಸ್ಯೆಗಳು ಬರ್ತಾ ಇದ್ದರೆ ಎಲ್ಲನೂ ಕೂಡ ಇದರಲ್ಲಿ ಪರಿಹಾರ ಆಗುತ್ತೆ. ನೀವು ಏನು ಮಾಡಬೇಕಂತ ಹೇಳಿದ್ರೆ, ಒಂದು ಕಪ್ನಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಲು ತಗೋಬೇಕಾಗುತ್ತೆ, ಅಂದರೆ ಹಸಿ ಹಾಲು, ಹಾಗೆ 3 ದಳ ತುಳಸಿ, 3 ಕರ್ಪೂರ, 3 ಲವಂಗ, ಇದಿಷ್ಟನ್ನು ನೀವು ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ತಗೋಬೇಕಾಗತ್ತೆ. ನೀವು ಮೊದಲಿಗೆ ಏನು ಮಾಡಬೇಕಂತ ಹೇಳಿದ್ರೆ, ನಿಮ್ಮ ಪೂಜೆ ಎಲ್ಲ ಮುಗಿದ ನಂತರ ಕೊನೆಯಲ್ಲಿ ಈ ದೇವ್ರ ಮನೆ ಹೊರಭಾಗದಲ್ಲಿ, ಅಂದರೆ ದೇವ್ರ ಮನೆಯ ಎದುರು ಹೊರಭಾಗದಲ್ಲಿ ಅಥವಾ ದೇವ್ರ ಮನೆಯ ಒಳಗಡೆನೇ ಕೂಡ ಜಾಗ ಇದ್ದರೆ ಮಾಡ್ಕೋಬೋದು. ಇದನ್ನು ನೀವು ಪೂರ್ವಕ್ಕೆ ಮುಖ ಮಾಡಿ ಈ ಒಂದು ಹಾಲಿನ ಕಪ್ಪನ್ನು ಇಡಬೇಕಾಗತ್ತೆ. ಅದೇ ರೀತಿ ಅದರ ಪಕ್ಕದಲ್ಲಿ ನೀವು ಈ ಕರ್ಪೂರ ಮತ್ತು ಲವಂಗ, ಹಾಗೆ ತುಳಸಿ ದಳ, ಇದನ್ನೆಲ್ಲ ಇಟ್ಕೋಬೇಕಾಗತ್ತೆ. ನೀವು ಹಾಲಿನ ಬಟ್ಲನ್ನು ನೆಲದ ಮೇಲೇ ಇಟ್ಕೋಬೇಕು. ಯಾವುದೇ ಮಣೆ ಆಗಲಿ ಇನ್ನು ಯಾವುದೇ ಆಗಲಿ ಉಪಯೋಗಿಸೋ ಹಾಗಿಲ್ಲ. ಡೈರೆಕ್ಟಾಗಿ ನೆಲದ ಮೇಲೆ ಇಟ್ಕೊಂಡು ಅದರೊಳಗಡೆ ನೀವು 3 ತುಳಸಿ ದಳಗಳನ್ನು ಹಾಕ್ಕೋಬೇಕಾಗತ್ತೆ. ನೀವು ಹಾಕ್ಕೊಂಡ ನಂತರ ನೀವು ಕೇಳ್ಕೋಬೇಕಾಗತ್ತೆ ಇದ್ರ ಮುಂದೆ, ಅಂದರೆ ನಮ್ಮ ಮನೆಯಲ್ಲಿ ನಡೀತಾ ಇರುವಂಥ, ಅಂದರೆ ನಿಮ್ಮ ಸಮಸ್ಯೆಗಳೇನಿದೆಯೋ ಎಲ್ಲವನ್ನು ಇದ್ರ ಮುಂದೆ ನೀವು ಹೇಳ್ಕೊಂಡು ಅದೆಲ್ಲವನ್ನು ಪರಿಹಾರ ಮಾಡುವಂತ ಕೇಳ್ಕೋಬೇಕಾಗತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿಗಳಿದ್ರೂ ಕೂಡ ಅದನ್ನು ತೊಲಗಿಸುವಂಥ ನೀವು ಇದರ ಮುಂದೆ ಕೂತು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗತ್ತೆ. ನೀವೆಲ್ಲ ಪ್ರಾರ್ಥನೆಯನ್ನೆಲ್ಲ ಮಾಡಿಕೊಂಡ ನಂತರ ನೀವು ಒಂದು ತಟ್ಟೆ ಅಥವಾ ಒಂದು ಮಣೆಯನ್ನು ಇಟ್ಕೊಂಡು ಅದರ ಮೇಲೆ ನೀವು ಒಂದು ಕರ್ಪೂರದ ಆರತಿ ಮಾಡ್ತಿರಲ್ಲ, ಅದಾಗಿರ್ಬೋದು ಅಥವಾ ಒಂದು ತಟ್ಟೆ ಆಗಿರ್ಬೋದು, ಅದರೊಳಗಡೆ ನೀವು ಇಟ್ಬಿಟ್ಟು ನೀವು ಕರ್ಪೂರವನ್ನು ಹಾಕೋಬೇಕಾಗತ್ತೆ. ನೋಡಿ, ಹಾಲನ್ನು ಬಟ್ಲನ್ನು ನೀವು ನೇರವಾಗಿ ನೆಲಕ್ಕೆ ಟಚ್ ಆಗೋ ರೀತಿಯೇ ನೇರವಾಗಿ ನೀವು ಆ ಬಟ್ಲನ್ನು ಇಟ್ಕೋಬೇಕಾಗತ್ತೆ. ಆದರೆ ಕರ್ಪೂರ ಹಚ್ತಿರಲ್ಲ, ಅದನ್ನು ಮಾತ್ರ ಒಂದು ತಟ್ಟೆ ಅಥವಾ ಒಂದು ಮಣೆ ಇಟ್ಕೊಂಡು ಅದರ ಮೇಲೇ ನೀವು ಇನ್ನೊಂದು ಈ ರೀತಿ ಆರತಿ ತಟ್ಟೆ ಆಗಿರ್ಬೋದು ಅಥವಾ ಬೇರೆ ಒಂದು ತಟ್ಟೆ ಆಗಿರ್ಬೋದು, ಅದನ್ನು ಆ ತಟ್ಟೆ ಮೇಲೆ ಇಟ್ಕೊಂಡು ನೀವು ಈ ಕರ್ಪೂರ ಮತ್ತು ಅದರೊಳಗಡೆ ಲವಂಗವನ್ನು ಹಾಕೋಬೇಕಾಗತ್ತೆ. ಯಾಕೆಂದರೆ ಇದನ್ನು ಹಚ್ಚಬೇಕಾದ್ರೆ ಇದರ ಶಾಖ ನೇರವಾಗಿ ಭೂಮಿಗೆ ತಾಕಬಾರ್ದು. ಆದ್ದರಿಂದ ನೋಡಿ, ಹಾಲಿನ ಪಕ್ಕದಲ್ಲಿ ನೀವು ಈ ರೀತಿಯಾಗಿ ಕರ್ಪೂರದ ತಟ್ಟೆಯನ್ನು ಇಟ್ಕೋಬೇಕಾಗತ್ತೆ. ಪೂರ್ವಕ್ಕೆ ಮುಖ ಮಾಡಿನೇ ಈ ಒಂದು ಪರಿಹಾರವನ್ನು ಮಾಡ್ಕೋಬೇಕು. ನಂತರ ನೀವು ಕರ್ಪೂರವನ್ನು ಹಚ್ಚಿ ಅದರಲ್ಲಿ ಲವಂಗವನ್ನು ಹಾಕಿ ಕರ್ಪೂರವನ್ನು ಹಚ್ಚಿ ಓಂ ದುರ್ಗಾಯೈ ನಮಃ, ಓಂ ದುಷ್ಟನಾಶಿನ್ಯೈ ನಮಃ, ಈ ರೀತಿ ಮಂತ್ರವನ್ನು ಹೇಳ್ತಾ ಈ ಕರ್ಪೂರದ ಈ ಜ್ವಾಲೆ ಏನು ಬರ್ತಿದೆ ಅದರೊಳಗಿಂದ ಒಂದು ಹೊಗೆ ಬರ್ತಾ ಇದೆ ನೋಡಿ, ಇದನ್ನು ಇಡೀ ಮನೆ ಮೂಲೆಗೂ ಕೂಡ ನೀವು ತೋರಿಸ್ಕೊಂಡು ಬರಬೇಕಾಗುತ್ತೆ. ಇದನ್ನು 3 ಸಲ ಈ ಕ್ಲಾಕ್ ವೈಸಲ್ಲಿ ನೀವು ನೋಡಿ, ಈ ರೀತಿ ಕ್ಲಾಕ್ ವೈಸಲ್ಲಿ ನೀವು ತಿರುಗಿಸ್ತಾ ಇಡೀ ಮನೆ ಒಂದು ಮೂಲೆ ಕೂಡ ಬಿಡಬಾರ್ದು. ಈ ಕರ್ಪೂರ ಉರಿದು ಮುಗಿಯೋ ತನಕ ಮನೆಯ ಮೂಲೆ ಕಿಟಕಿಗಳಾಗಿರ್ಬೋದು, ನಿಮ್ಮ ವಾರ್ಡ್ರೋಬ್ಗಳಾಗಿರ್ಬೋದು, ಆ ಗೋಡೆಯ ಮೂಲೆ, ಎಲ್ಲ ಸಂದಿಗಳಲ್ಲಿ, ಎಲ್ಲ ಮೂಲೆಗಳಲ್ಲೂ ಕೂಡ ನೀವು ಈ ರೀತಿ ಕ್ಲಾಕ್ ವೈಸಲ್ಲಿ ತಿರುಗಿಸ್ತಾ ಇಡೀ ಮನೆಗೆ ತೋರಿಸ್ಕೊಂಡು ಬರಬೇಕು. ಇದರೊಳಗಡೆ ಆ ಕಪ್ಪು ಒಂದು ಮಸಿ ರೀತಿ ಏನು ಬರ್ತಾ ಇದೆ, ಆ ಹೊಗೆ ಅದು ಇಡೀ ಮನೆಯೆಲ್ಲ ಹರಡ್ಕೊತಾ ಹೋಗುತ್ತೆ. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿರುವಂಥ ಒಂದು ದುಷ್ಟ ಶಕ್ತಿಗಳೇನಿರುತ್ತೆ, ಆ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದೆಲ್ಲವೂ ಕೂಡ ಹೊರಟೋಗುತ್ತೆ. ಈ ಸಮಯದಲ್ಲಿ ನೀವು ಮಾಡೋದ್ರಿಂದ ಅದು ತುಂಬಾ ಪವರ್ಫುಲ್ ಇರೋದ್ರಿಂದ ಆ ಟೈಮ್ನಲ್ಲಿ ನೀವು ಈ ರೀತಿಯಾಗಿ ಇಡೀ ಮನೆಗೆ ಈ ರೀತಿ ತೋರಿಸ್ಕೊಂಡು ಬರಬೇಕು. ನೋಡಿ, ಕೊನೆಯಲ್ಲಿ ಕರ್ಪೂರ ಎಲ್ಲ ಹುರಿದಾದ ಮೇಲೆ ಆ ಲವಂಗ ಮಾತ್ರ ಹುರಿದೋದ್ರೂ ಕೂಡ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಉಳ್ಕೊಂಡಿರುತ್ತೆ. ನೀವು ಇದನ್ನು ಏನು ಮಾಡಬೇಕಂತ ಹೇಳಿದ್ರೆ, ಒಂದು ಪಾತ್ರೆ ಒಳಗಡೆ ಇಟ್ಕೊಂಡು ಈ ಕರ್ಪೂರ ಎಲ್ಲ ಹುರಿದೋಗಿರೋ ಆ ಮಸಿ ಇದೆಯಲ್ಲ, ಅದನ್ನು ಒಂದು ಪಾತ್ರೆ ಒಳಗಡೆ ಇಟ್ಕೊಂಡು ಚೆನ್ನಾಗಿ ತೊಳೆದು ಬಿಡಬೇಕು. ಆ ಮಸಿ ಸ್ವಲ್ಪನೂ ಕೂಡ ಈ ಪಾತ್ರೆ ಒಳಗಡೆ ಇರಬಾರ್ದು. ಆ ರೀತಿ ಚೆನ್ನಾಗಿ ತೊಳೆದು ಆ ನೀರನ್ನು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು, ಅದೇ ರೀತಿ ಈ ಹಾಲೇನಿದೆ
ಇದು ಮತ್ತು ಈ ಹುರಿದಂಥ ಈ ಮಸಿಯನ್ನು ತೊಳೆದಿರೋಂಥ ನೀರು ಎರಡನ್ನೂ ಕೂಡ ಮನೆಯಿಂದ ಹೊರಗಡೆ ಇರೋಂಥ ಯಾವುದಾದ್ರೂ ಗಿಡದಲ್ಲಿ ಅಥವಾ ಯಾವುದಾದ್ರೂ ಮಣ್ಣಿರೋಂಥ ಜಾಗದಲ್ಲಿ ತೊಗೊಂಡೋಗಿ ಅದನ್ನು ಹಾಕಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮನೆಯ ಒಳಗಡೆಯ ಶಿಂಕಲ್ಲಾಗಲಿ ಎಲ್ಲಾದರೂ ಕೂಡ ನೀವು ಇದನ್ನು ಹಾಕೋ ಹಾಗಿಲ್ಲ. ಮನೆಯಿಂದ ಹೊರಗಡೆ ತೊಗೊಂಡೋಗಿ ನೀವು ನಿಮ್ಮ ಮನೆ ಹೊರಗಡೆ ಪಾಟ್ ಇದ್ರೂ ಪರವಾಗಿಲ್ಲ, ಅಥವಾ ನಿಮ್ಮ ಮನೆಯಿಂದ ದೂರದಲ್ಲಿ ಯಾವುದಾದ್ರೂ ಗಿಡ ಅಥವಾ ಮರ ಇದ್ರೂ ಪರವಾಗಿಲ್ಲ, ಅಲ್ಲೇ ತೊಗೊಂಡೋಗಿ ನೀವು ಇದನ್ನು ವಿಸರ್ಜನೆ ಮಾಡಬೇಕಾಗತ್ತೆ. ನೀವೇನಾದರೂ ಈ ದುಷ್ಟಶಕ್ತಿ ಏನಿದೆ ನಿಮ್ಮ ಮನೇಲಿ, ಆ ನೆಗೆಟಿವ್ ಎನರ್ಜಿ ಏನಿದೆ ಅದನ್ನೆಲ್ಲ ಈ ಕರ್ಪೂರ ಲವಂಗ ಹುರಿದಾಗ ಅದನ್ನೆಲ್ಲ ಈ ಹಾಲು ಮತ್ತು ಈ ಕರ್ಪೂರ ಎಲ್ಲವನ್ನು ಕೂಡ ಹೀರ್ಕೊಂಡಿರುತ್ತೆ. ಆದ್ದರಿಂದ ನೀವು ಅದನ್ನೇನಾದರೂ ನಿಮ್ಮ ಮನೆ ಒಳಗಡೆ ಶಿಂಕ್ ಒಳಗಡೆ ಅದನ್ನು ಹಾಕಿದ್ರಿ ಅಂತ ಹೇಳಿದ್ರೆ ಆ ಎನರ್ಜಿ ಏನಿದೆ ಅದೆಲ್ಲ ಮತ್ತೆ ಆ ನಕಾರಾತ್ಮಕ ಶಕ್ತಿ ಅನ್ನೋದು ನಿಮ್ಮ ಮನೆ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಆದ್ದರಿಂದ ಇದನ್ನು ತಗೊಂಡೋಗಿ ಆದಷ್ಟು ಮನೆಯ ಹೊರಗಡೆ ಯಾವುದಾದ್ರೂ ಗಿಡದಲ್ಲಿ ವಿಸರ್ಜನೆ ಮಾಡಬೇಕಾಗತ್ತೆ. ಅದೇ ರೀತಿ ನೀವು ಹಾಲಿನೊಳಗಡೆ ಈ ಒಂದು ತುಳಸಿ ದಳ ಏನು ಹಾಕಿರ್ತೀರ ಅದು ಕೂಡ ಒಂದು ಆ ಕೆಟ್ಟ ಶಕ್ತಿಗಳನ್ನು ಇದರೊಳಗಡೆ ಹೀರ್ಕೊಂಡಿರುತ್ತೆ. ಯಾಕೆಂದರೆ ತುಳಸಿ ದಳದಲ್ಲಿ ಒಂದು ಪಾಸಿಟಿವ್ ಔರಾ ಅನ್ನೋದು ಇರುತ್ತೆ. ಅದನ್ನು ನೀವು ಹಾಲು ಒಳಗಡೆ ಹಾಕಿದಾಗ ಅದು ಕೂಡ ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ಹಾಲು ಆ ನೆಗೆಟಿವ್ ಎನರ್ಜಿ ಏನಿದೆ ಅದನ್ನು ಇದು ಎಳ್ಕೊಂಡಿರುತ್ತೆ. ಆದ್ದರಿಂದ ಎರಡನ್ನೂ ಕೂಡ ತಗೊಂಡೋಗಿ ನೀವು ಯಾವುದಾದ್ರೂ ಗಿಡದಲ್ಲಿ ವಿಸರ್ಜನೆ ಮಾಡಬೇಕಾಗತ್ತೆ. ಇನ್ನು ಯಾವ ಸಮಯದಲ್ಲಿ ಮಾಡಬೇಕಂತ ಹೇಳಿದ್ರೆ, ನೀವು ದೀಪಾವಳಿಯಲ್ಲಿ ಪೂಜೆಯನ್ನು ಮಾಡೋದಕ್ಕೆ ನಾನೊಂದು ಶುಭ ಸಮಯವನ್ನು ಕೊಟ್ಟಿದ್ದೇನೆ. ಅದನ್ನು ಹಿಂದಿನ ವಿಡಿಯೋದಲ್ಲಿದೆ, ಅದನ್ನು ನೀವು ಹೋಗಿ ಚೆಕ್ ಮಾಡ್ಬೋದು. ಆ ಸಮಯದಲ್ಲಿ ನೀವು ಪೂಜೆಯನ್ನು ಮುಗಿಸಿದ ನಂತರ ಅಂದರೆ ಸಂಜೆ 7:37 8:45 ಪೂಜೆಗೆ ಶುಭ ಸಮಯ ಇರುತ್ತೆ. ಆ ಸಮಯದಲ್ಲಿ ನೀವು ಪೂಜೆಯನ್ನು ಪೂರ್ತಿ ಮುಗಿಸ್ಕೊಂಡ ನಂತರದಲ್ಲಿ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ಇದನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ಹೊರಟೋಗುತ್ತೆ. ನಿಮಗೆ ಹಣಕಾಸಿನ ಸಮಸ್ಯೆ ಅಥವಾ ಬೇರೆ ಏನೇ ಸಮಸ್ಯೆಗಳಿದ್ರೂ ಕೂಡ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ. ನಿಮಗೆ ನಾಳೆ ಆದಷ್ಟು ನೀವು ಅಮಾವಾಸ್ಯೆ ದಿನ ಸಂಜೆನೇ ಈ ಒಂದು ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ಆ ಸಮಯದಲ್ಲಿ ತುಂಬಾ ಶಕ್ತಿ ಇರೋವಂಥದ್ದು. ಆದ್ದರಿಂದ ಸಾಧ್ಯವಾದಷ್ಟು ಆ ಸಮಯದಲ್ಲಿ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಮಂಗಳವಾರ ಬೆಳಗ್ಗೆ 6 ಗಂಟೆ ಆ ಸಮಯದಲ್ಲಿ ಈ ಒಂದು ಪರಿಹಾರವನ್ನು ಮಾಡ್ಕೋಬೋದು. ಯಾಕೆಂದರೆ ಅಮಾವಾಸ್ಯೆ ಆವಾಗ ಇನ್ನೂ ಕೂಡ ಇರುತ್ತೆ. ಮಂಗಳವಾರ ಮಧ್ಯಾಹ್ನದವರೆಗೂ ಕೂಡ ಅಮಾವಾಸ್ಯೆ ಇರೋದ್ರಿಂದ ನೀವು ಬೆಳಗ್ಗೆ 6 ಗಂಟೆ ಸಮಯದಲ್ಲಿ ಕೂಡ ಈ ಒಂದು ಪರಿಹಾರವನ್ನು ಮಾಡ್ಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಅಮಾವಾಸ್ಯೆ ದಿವಸ ಮಾಡ್ಬೋದಾದಂಥ ಒಂದು ಶಕ್ತಿಶಾಲಿ ಪರಿಹಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ತಪ್ಪದೇ ಇದನ್ನು ನೀವು ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನಿಮಗೇನಾದರೂ ಸಂದೇಹಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.